ಸಾಕು ಬಿಡ್ತಾನ ಸಾಕು ಬಿಡೇನ ಸಾಕ್ರಿ ಸಾಕು ಸಾಕು ಯಾಕೊತ್ತಮ್ಮ ಚೀನಿಗೆ ಎಂತಕ್ಕ ಸ್ವಲ್ಪ ಬಾಗಲಕೋಟೆ ಕೆಲಸ ಇತ್ತಲ್ರಿ ಅದು ಸಂಗತಿ ಹೌದಪ್ಪ ಹ್ಞೂ ರೀ ಮತ್ತು ನಾವು ಬರ್ಬೇಕಂತ ಮಾಡಿ ಒಪ್ಪ ಬಾಲ್ಕೋಟಿಗೆ ಯಾಕೆ ಕೆಲಸ ಇತ್ರಿ ಅಂತದ 4 ದಿವಸ ಆತಪ್ಪ ಒಟ್ಟ ನಾವು ಹುಡುಗ ಫೋನ್ ಸಾಕತ್ತೀನಿ ಫೋನ್ ಹಚ್ಚೋಲ್ಲವ ನಾನು ಒಟ್ಟು ಬರ್ಬೇಕತ್ತ ಜೀವನ ಸಾಕತೈತಿ ಹಂಗಂತೀರ ಹ್ಞೂ ರೀ ಬರ್ರಿ ಹಂಗಾರೆ ಬರ್ರಿ ಆ ಥರ ಹೆಂಗೆ ಹೋಗ್ಕೊಂಬರ್ತಾನೆ ರೀ ಶಟ್ರ ನಿಮ್ಮ ಹುಡುಗನ ನೋಡ್ಬೇಕಂತೇಳಿ ಅವಸರ ಮಾಡಿ ಬಂದೀವಿ ಗೇಟ್ ಹಾಕೊಂಡು ಹೋಗ್ಯಾರಲ್ಲ ಹ್ಞೂನಪ್ಪ ಎದಕ್ಕೆ ಬಂದ್ ಮಾಡಿರ್ಬೇಕು ಇವರು ರವಿವಾರ ಅಂತರೂ ಅಲ್ಲಿ ಇವತ್ತು ಹ್ಞೂನಪ್ಪ ಇವತ್ತಿನ ರವಿವಾರ ಅಲ್ಲಿ ಯಾರ ಬಂದಿರ್ತಾಳೆ ಶಟ್ರ ಅವ್ರನ್ನ ಕೇಳ್ಬಿಡ್ರಿ ಅವ್ರನ್ನ ಕೇಳ್ಬಿಡನು ರೀ ಏನಾರ ಸ್ವಲ್ಪ ಬರ್ಲಿ ಇವು ಕಾಲೇಜ್ ಯಾಕೆ ಬಂದಿಟ್ಟಾರ ಇವತ್ತು ಯಾರ ತೀರ್ಕೊಂಡಾರತ್ರಿ ಅದ್ರ ಸಲಾಗಿ ಕಾಲೇಜ್ ಸೂಟಿ ಐತಿ ಓ ಹಿಂಗಾತನ್ರಿ ನಾವು ಇವ್ರ ಮಗ ಒಬ್ಬ ಕಾಲೇಜ್ ಬೆಲತ್ತಾನ್ರಿ ಇಲ್ಲಿ ಅವ್ನು ನೋಡ್ಬೇಕಂತೇಳಿ ಬಂದಿದ್ದೀವಿ ಇವರೊಂದು ಇವತ್ತು ಕಾಲೇಜ್ ಬಂದಿಟ್ಟಾರಪ್ಪ ಅಲ್ಲಿ ಶಟ್ರ ರೂಮಿಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರ ಆತಳ್ರಿ ಮಾಡೋಪ್ಪ ಆತಳ ನಡಿಪ ಆತಳ್ರಿ ಥ್ಯಾಂಕ್ಸ್ ರೀ ಅಣ್ಣ ಕಾಲೇಜ್ಗೆ ಬಂದಿದ್ವಿ ಮತ್ತು ಕಾಲೇಜ್ ಬಂದ್ ಮಾಡ್ಯಾರ ರೂಮಿಗೆ ಹೋಗಿ ನೋಡೋಣಂತ ಅದಕ್ಕಿಂತ ಮೊದಲು ನಂದರ ಕೆಲಸ ಇಲ್ಲ ಆತಳಪ್ಪ ನಿಂದ ಕೆಲಸ ಮುಗಿಸ್ಕೊಂಡ್ರೆ ನಡಿ ಅದು ಮುಗಿಸ್ಕೊಂಡ್ ಬಂದ್ಬಿಡೋಣ ಮುಗಿಸ್ಕೊಂಡು ಬಂದ್ಬಿಡ ಆಮೇಲೆ ಏನೈತಿ ಹೋಗಿ ರೂಮ್ನಾಗ ನೋಡ್ಕೊಂಡ್ ಬಂದ್ರ ಐದು ನಿಮಿಷ ನಿಂದ್ರ ಶಟ್ರ ಬಂದ ಬಿಟ್ನಿ ಆತಳಪ್ಪ ಹೋಗಿ ಬಾ ಶಟ್ರ ಬ್ಯಾಂಕಿನ ಕೆಲಸ ಅಂದ್ರೆ ಮುಗಿತ್ರಿ ಇನ್ನು ಸೀದಾ ನಿಮ್ಮ ಹುಡುಗನ ನೋಡಕ್ಕೆ ರೂಮಿಗೆ ಹೊಡೋಣ ಬರ್ರಿ ಹ್ಞೂನಪ್ಪ ನಡಿ ಹೋಗೋನು ಶಟ್ರ ಇದಲ್ಲ ನಿಮ್ಮ ಹುಡುಗನ ರೂಮ್ ಹ್ಞೂನಪ್ಪ ಇದ ನೋಡು ಹಂಗಾರೆ ಹೇಳಿರಿ ಹಂಗಾರೆ ನೋಡೋಣ ಶಟ್ರ ನೀವು ಇಲ್ಲೇ ಅಂದ್ರಿ ನಾ ರೂಮ್ನಾಗ ಅದೆಲ್ಲ ನೋಡ್ಕೊಂಡ್ ಬರ್ತೀನಿ ಅವ್ರು ಹ್ಞೂ ಆತಾಳಪ್ಪ ಆತಾಳ ಕದ ಹಾಕ್ಯಾರಲ್ಲ ಇದನ್ನ ಎಲ್ಲಿಗಿರ್ಬೇಕು ಹುಡುಗರು ತಮ್ಮ ಇಲ್ಲಿಗೆ ಬಂದಿದ್ರಿ ಹ್ಞೂ ಕಳಿಸ್ಬಿಟ್ಟಾರ್ರಿ
ಮನ್ಯಾಗ ನಮ್ಮ ಹುಡುಗ ಓದಾತಿದ್ದ ಅವ್ನು ನೋಡ್ಬೇಕಂತ ಬಂದಿದ್ದೀವಿ ಮತ್ತು ರೂಮ್ ಕದ ಹಾಕ್ಯಾರ ಅವರು. ಏನಾಗ್ಬೇಕಪ್ಪ ನಿಮಗೆ? ನಾನು ಅವ್ರ ಮನೆ ಬಾಜುನವ್ರಿ ದಾಲ್ ನಿಂತಂಡ ಅವ್ರ ಅಪ್ಪಾರಿ ನಾವು 4 ದಿವಸದಿಂದ ಅವ್ನ ಮಗ ಫೋನ್ ಹಚ್ಚಿಲ್ಲ ಅಂತೇಳಿ ಪಾಪ ಜೀವನ ಅಂತ ನೋಡೋನು ಬಾ ಅಂತೇಳಿ ಕರ್ಕೊಂಡು ಬಂದಿದ್ದ. ಅಲ್ಲಿ ಕಾಲೇಜ್ ಹೋಗಿದ್ದೀವಿ, ಕಾಲೇಜ್ನ ಬಂದ್ ಮಾಡ್ಯಾರ. ಅದಕ್ಕೆ ರೂಮ್ ನೋಡೋಕೆ ಬಂದೀವಿ, ಅದನ್ನು ಕದ ಹಾಕ್ಯಾರ ಅವ್ರಿಗೆ. ಅವ್ರ ಅಪ್ಪಾರ ಏನು ಕೆಲಸ ಮಾಡ್ತಾರಪ್ಪ? ಅವ್ರ ಅಪ್ಪಾರು ಒಂದು ಸಣ್ಣ ಪಂಚರ್ ಅಂಗಡಿ ಹಾಕ್ಯಾರ. ಅದ್ರ ಮ್ಯಾಗ ಅವ್ನು ಸಾಲಿ ಕಲಿಸ್ಬೇಕ ಈಗ ಎಲ್ಲ ಕಾಲೇಜಿಗೆ ಕಲ್ಸತ್ತಾರ. ಈಗ ಬಂತವ್ನು ಅದ್ರ ಮೇಲೆ ಮಾಡ್ಬೇಕು ಬಂದಾರ. ಅಂತ ಮಗ ಬಿಟ್ಟಾನಪ್ಪ ಎಂಥ ತಂದಿಗೆ. ಏನು ಮಾಡೋದು ಹುಡುಗ 4-5 ಹುಡುಗನ ಕರ್ಕೊಂಡು ಕೇಸನ್ ಸೆರೆ ಕುಡಿದು ಸಿಗರೇಟ್ ಸೇದೋದು ಮಾಡ್ತಾನವ. ನೀವು ತಿಳ್ಕೊಂಡಂಗೆ ಅವೇನು ಕಾಲೇಜ್ ಕಡೆ ಆಗ್ತಿಲ್ಲ, ಇದ ಉಡಾತನ ಮಾಡ್ಕೊತಾನ ಅಡ್ಡಾಡಕತ್ತಾನ. ಬರೀ 4 ಹುಡುಗರು ಕರ್ಕೋದು ಅಡ್ಡಾಡೋದು ಬರೀ ಇದನ್ನ ಮಾಡಕತ್ತಾನ. ನೀವೇನು ಹೇಳ್ತೀರಿ? ಅಂತ ಹುಡುಗ ಅಲ್ಲ, ಭಾಳ ಚಲೋ ಮನುಷ್ಯ ಅದಾನ ಹುಡುಗ. ಈಗ 4 ದಿವಸದಿಂದ ಫೋನ್ ಹಚ್ಚಿ ಅವ್ರ ಅಪ್ಪಗೆ ಹೇಳಿ 4,000 ರೂಪಾಯಿ ನನ್ನ ಕಡೆ ನಾನು ಬಿಡಿಸೋಣ. ಮತ್ತು ನೀವು ನೋಡಿರಿ ಇಲ್ಲಿ ಬೇರೆ ಬೇರೆ ಹೇಳಾಕತ್ತಿರಲ್ಲ. ನೀವು ನಾ ಹೇಳಿದ್ ನಂಬುದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಬೇಕಾದ್ರೆ ಅಲ್ಲಿ ಒಂದು ದಾರಿ ತೋರಿಸ್ತಾನೆ, ಅಲ್ಲಿ ಒಡಕ್ ಮನೆ ಐತೆ, ಆ ಮನ್ಯಾಗ ಇರ್ತಾನೆ ನೋಡಿ, ಕಾಯಂ ಅಲ್ಲೇ ಇರ್ತಾನ. ನಮಗಂತೂ ಹಂಗೆ ಹುಡುಗ ಹಂಗದಾನ ಅಂತೇಳಿ ನಮಗಂತೂ ಗೊತ್ತಿಲ್ಲ ರೀ. ಮತ್ತು ನೀವು ಹೇಳೋದು ನೋಡಿದ್ರೆ ಈಗ ಮತ್ತೆ ನೋಡ್ಬೇಕು ಅನ್ಸತ್ತಿ. ಅಲ್ಲಿ ಹೋಗಿ ಅದೇ ಇಡೋದು ಹೋಗ್ರಿ, ಅಲ್ಲಿ ಒಡಕ್ ಮನ್ಯಾಗ ಇರ್ತಾನ ನೋಡ್ತಾರೆ. ಆದ್ರೆ ಒಂದು ಮಾತ್ರ, ಅವ್ರಪ್ಪ ಪಾಪ ಅಂದ್ಮೇಲೆ ಜೀವನ ಇಟ್ಟಾನ. ಅವ್ನ ಮುಂದೆ ಈಗೇನೋ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಹುಡುಗ ಬಂದು ಆಮೇಲೆ ಬರ್ತಾರೆ ಅವಾಗೆಲ್ಲ ಹೇಳ್ತೇನೆ ರೀ ಶೆಟ್ರಿಗೆ. ಮತ್ತು ನೀವು ಏನರ ಅಂದ್ರೆ ನನ್ನ ಪಾಪ ಅದ ಏನರ ಮಾಡ್ಕೊಳ್ಳೋ ಮನುಷ್ಯ ಅದಾನ, ಅದಕ್ಕೆ ಆದರ್ಸ್ಕೊಂಡು ಅವ್ನ ಮುಂದೆ ಏನು ಹಾಕೋದು ಅದೇ ಹಿಡಿದು ಹೋಗಿ ನೋಡ್ಕೊಂಬರ್ತೀನಿ. ಶೆಟ್ರ ಅಲ್ಲಿ ಹುಡುಗರು ಏನೋ ಓದಾಕೆ ಹೋಗಿರ್ತಾರತ್ತ, ಆ ಕಡೆ ನೋಡ್ಕೊಂಬರ್ತೀನಿ ತಡ್ರಿ. ಅಲ್ಲಿ ನೋಡ್ಕೊಂಡ ಈ ಕಡೆ ಬಸ್ಸನ್ನು ಕರ್ಕೊಂಬಾರಪ್ಪ. ಹಾಂ ರೀ. ನಮ್ಮ ಅಪ್ಪಾಗ ಎಕ್ಸಾಮ್ ಅದ ಅಂತೇಳಿ ಸುಳ್ಳು ಹೇಳಿನಿ, ಅದಕ್ಕೆ ರೊಕ್ಕ ಹಚ್ಚಿದಮ್ಮ. ಇಲ್ಲೇ ನನಗೆ ಬುಕ್ ಇದ್ದಿದ್ದಿಲ್ಲ, ಮತ್ತು ಸಣ್ಣ ಇಸ್ಕೊಂಡಿದ್ವಿ ಅಪ್ಪ. ಬಾಕ್ಯ ನಿಂಗೆ ಓಡಿಸಿದ್ದು ದೋಸ್ತ ನೀ ಇಲ್ಲಿ ಬಂದಿರಲಿ. ಏನ್ರಲೇ ತಮ್ಮ, ಒಲಿಂಪಿಕ್ಸ್ನಾಗ ಎಲ್ಲರೂ ಒಂದೊಂದು ಚಿನ್ನದ್ದು ಬೆಳೆದು ಪದಕ ತೊಗೊಂಬಂದಂಗೆ ಹೇಳಕ್ತಿಲ್ಲ. ಅಪ್ಪ ಅಮ್ಮಗೆ ಮೋಸ ಮಾಡಿ ಸುಳ್ಳು ಹೇಳಿ ಅವ್ರು ಕಷ್ಟಪಟ್ಟ ದುಡ್ದ ನಿಮ್ಗೆ ಸಾಲಿ ಕಲಿಸ್ತಿರ್ತಾರ, ನೀವು ಹಿಂಗೆ ಸೆರೆ ಕುಡಿದು ಸಿಗರೇಟ್ ಸೇದೋದು ಉಡಾತನ ಮಾಡ್ಕೊಂಡು ಅಡ್ಡಾಡಿದ್ರ ಚಲೋ ಏನ? ಕಷ್ಟ ನಿಮ್ಮ ಅಪ್ಪ ನಿಮ್ಮ ಮ್ಯಾಗ ಜೀವನ ಇಟ್ಟಾನ, ನೀನ್ ನೋಡಿದ್ರ ಇಂಥ ಹೆಸಗಿ ತಿನ್ನೋ ಕೆಲಸ ಮಾಡಕತ್ತಿ. 4 ದಿನದಿಂದ ಮಗ ಫೋನ್ ಎತ್ತಿಲ್ಲ ಅಂತೇಳಿ ನಿಮ್ಮಪ್ಪ ಊಟ ನಿದ್ದಿ ಎಲ್ಲ ಬಿಟ್ಟ ನಿನ್ನ ಚಿಂತ್ಯಾಗ ಸ್ವರಿಗೆ ಹೊಂಟಾನ. ನಾಚಿಕೆ ಹೋದ್ರೆ ಇಂಥ ಕೆಲಸ ಮಾಡಾಕ. ಇಲ್ಲೇ ದೋಸ್ತ ಹೇಳಕ್ ಹೋಗ್ಬೇಡ್ಲಿಪ್ಪ, ಮನ್ಯಾಗ ಕೈ ಮುಗಿತೀನಿ. ನಮ್ಮ ಅಪ್ಪ ನನ್ನ ಮ್ಯಾಲ ಜೀವನ ಇಟ್ಟಾನ, ದೋಸ್ತರು ಕೂಡಿ ಮಾಡಿದೀವಿ. ಕೈ ಮುಗಿತೀನಿ ಅಪ್ಪ, ಮಾಡಕ್ ಹೋಗ್ಬೇಡ, ಮನ್ಯಾಗ ಹೇಳ್ಬೇಡ. ಮಾಡೋದೆಲ್ಲ ಮಾಡಿ ಈಗ ಮಾಡಿಲ್ಲ ಅಂತಂದ್ರ ನಡೀತೈತೆನ? ನಿಮ್ಮಪ್ಪ ನೀನು ನೋಡ್ಬೇಕಂತೇಳಿ ಇಲ್ಲಿ ಮಠ ಬಂದಾನ. ಅವ್ ಇಂಥ ಮುಖ ಹೆಂಗ್ ತೋರಿಸ್ತೀನಿ ನೀನು? ನಿಮ್ಮಪ್ಪನ ಕರಿತೀನಿ ತಡೀಲಿ. ಬ್ಯಾಡ್ಲಿಪ್ಪ ದೋಸ್ತ, ಮನ್ಯಾಗ ಹೇಳಕ್ ಹೋಗ್ಬೇಡ್ಲಿ ದೋಸ್ತ. ಇನ್ನೂ ಮಾಡಂಗಿಲ್ಲಪ್ಪ, ತಪ್ಪಾಗೈತಿ. ನಮ್ಮಪ್ಪ ಇಲ್ದಾನ ದೋಸ್ತ, ಈಗ ಏನ್ ಮಾಡಕತ್ತಾನ? ನಿಮ್ಮಪ್ಪ ಅಲ್ಲಿ ಅದಾನ, ನೀನು ಅವ್ನ ಮುಖ ತೋರ್ಸಕ್ ಹೋಗ್ಬೇಡ. ನೀನು ನೋಡಿದಂದ್ರ ಪಾಪ ಅವ್ನ ಜೀವನ ಬಿಡ್ತಾನ. ನಾ ಹೊಕ್ಕಿ ನಿಮ್ಮ ಅಪ್ಪಾಗ ಇಲ್ಲಿ ನಡೆದಿದ್ದು ಯಾವುದು ನಾ ಅಂತೂ ಹೇಳಂಗಿಲ್ಲ. ಆದ್ರೆ ಬೇರೆ ಯಾರ ನಿಮ್ಮ ಹುಡುಗ ಹಿಂಗೆ ಅಂತೇಳಿ ನಿಮ್ಮ ಅಪ್ಪಾಗ ಅಂದ್ರಂದ್ರೆ ನಿಮ್ಮಪ್ಪ ಜೀವಂತ ಇರಂಗಿಲ್ಲ. ಇಲ್ಲೇ ಇಂದ್ರೆ ನೀವು ಹೊರ ಬರಬೇಡ. ಬಸ್ಯ ಹಿಂಗೆ ಅದಾನಂತೇಳಿ ನಾ ಏನು ಅನ್ಕೊಂಡಿರಲಿಲ್ಲ. ಯಾರಿಗೆ ಗೊತ್ತ್ರಿ ಯಾವ ಹೊತ್ತಿನಾಗ ಯಾವ ಹಾವು ಇರ್ತದೆ ಅಂತೇಳಿ. ಅವನು ಪಾಪ ಶೆಟ್ರು ಹಗಲು ರಾತ್ರಿ ಕುಂತರು ನಿಂತರು ಮಗ ಅಂತಿರ್ತಾರೆ. ಆದರೆ ಇಲ್ಲಿ ಇವ ಹಗಲು ರಾತ್ರಿ ತಂದೆ ವಿಚಾರ ಇಲ್ದ ಕುಡ್ಕೋತ ಕುಂತಾನ. ಪಾಪ ಶೆಟ್ರ ಕನಸು, ಅವ್ರು ಅವನ ಮೇಲೆ ಇಟ್ಟಂಥ ಆಸೆ ಏನಾಗುತ್ತೋ ಏನೋ, ಎಲ್ಲ ದೇವರ ಕಾಪಾಡ್ಬೇಕಿನ್ನ. ಏನಾತಪ್ಪ, ಬಸ್ಸು ಬರಲಿಲ್ಲ? ನೀವು ಬರ್ತಾರಂತೇಳಿ ಹಿಡ್ದು ದಾರಿ ಕಾಯಕೈತಿ ನಾನು.
ಅಲ್ಲಿ ನೋಡಿದ್ದೇನ ಇವ್ರ ಮುಂದೆ ಹೇಳಿನಂದ್ರೆ ಇವ್ರಂದ್ರೂ ಜೀವ ಇಡಂಗಿಲ್ಲ, ಬೇರೆ ಏನರ ಹೇಳ್ಬೇಕು ಇವ್ರಿಗೆ. ಶೆಟ್ರ ಅಲ್ಲಿ ಬಸ್ ಇದ್ದಿದ್ದಿಲ್ಲ ರೀ, ಬಸ್ಸಿನ ಜೋಡಿ ಇದ್ದವ್ರಿದ್ರು. ಅವ್ರು ಹೇಳಿದ್ರು ಕಾಲೇಜ್ದಾಗ ಏನೋ ಪ್ರವಾಸಕ್ಕೆ ಹೋಗ್ಯಾರತ್ತ, ಅದಕ್ಕೆ ಸರ್ಗಳು ಬಸ್ಸಿನ ಜೋಡಿ ಕರ್ಕೊಂಡು ಹೋಗ್ಯಾರಂತ್ರಿ. ಪ್ರವಾಸ ಕರ್ಕೊಂಡು ಹೋಗ್ಯಾರತ್ತಪ್ಪ. ಹೆಂಗೆ ಮಾಡ್ಬೇಕಪ್ಪ, ಇನ್ನು ಜೀವನ ಸಾಕತ್ತಿತ್ತು, ನೋಡ್ಬೇಕಂದಿತ್ತು. ಮತ್ತೇನು ಮಾಡೋದು ಶೆಟ್ರ, ಇನ್ನು ಕಾಲೇಜ್ದಾಗ ನೋಡ್ಬೇಕತ್ತಂದ್ರೆ ಕಾಲೇಜ್ ಗೇಟ್ ಹಾಕ್ಯಾರ, ಇಲ್ಲಿ ಒಂದು ರೂಮ್ನಾಗ ನೋಡ್ಬೇಕಂದ್ರೆ ಇಲ್ಲೇ ಇಲ್ಲ. ಅಲ್ಲೆಲ್ಲೇ ಓದಾಕ್ತಾರತ್ತಂದ್ರು ಅಲ್ಲಿ ಅವ್ರ ಹುಡುಗರು ದೋಸ್ತರು ಇಟ್ಟದಾರ. ಅವ್ರಂತರೂ ಹೇಳ್ಯಾರೀಗ ಇನ್ನೂ 5 ದಿವ್ಸ ಬಿಟ್ಟು ಏನೋ ಬರ್ತಾರಂತ. ಬೇಕಾರೆ ಅವಾಗ ಬಂದು ನೋಡ್ಕೊಂಡು ಹೋದ್ರೆ ಆತು. ಅವಾಗಪ್ಪ? ಹ್ಞೂ ರೀ, ಮತ್ತು ಇನ್ನೇನು ಮಾಡೋದೈತ್ರಿ ಇನ್ನು? ಆತು ನಡಿಯಪ್ಪ, ಅವಾಗ ಬಂದ್ರಾತು. ಬರ್ರಿ ಹೋಗೊಂಬರ್ರಿ. ಹೆತ್ತವರಿಗೆ ಇರುವಂಥ ಒಂದು ದೊಡ್ಡ ಆಸೆ ಅಂದ್ರೆ ತಮ್ಮ ಮಕ್ಕಳು ಈ ಸಮಾಜದೊಳಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ, ಖುಷಿಯಿಂದ ನೆಮ್ಮದಿಯಿಂದ ಇರಲಿ ಅನ್ನೋದಾಗಿರುತ್ತೆ. ಇದ್ರ ಸಲುವಾಗಿ ತಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಇದ್ದಿದ್ರಾಗ ಮಕ್ಕಳನ್ನ ಭಾಳ ಚೆಂದಂಗೆ ಇಟ್ಟಿರ್ತಾರೆ. ತಾವು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡ್ರೂ ಪರವಾಗಿಲ್ಲ, ಮಕ್ಕಳಿಗೆ ದೊಡ್ಡ ದೊಡ್ಡ ಶಾಲೆ ಒಳಗೆ ದೊಡ್ಡ ದೊಡ್ಡ ಕಾಲೇಜ್ದೊಳಗೆ ಹಚ್ಚಿ ಓದಿಸ್ತಾರೆ. ಯಾಕೆ ಹೇಳ್ರಿ, ತಮಗಿದ್ದ ಈ ಬಡತನದ ಬಲಿಯೊಳಗೆ ಮುಂದೆ ತಮ್ಮ ಮಕ್ಕಳು ಬೀಳಬಾರ್ದು ಅಂತ. ಆದ್ರೆ ಕೆಲವು ಮಕ್ಕಳು ಇದನ್ನೆಲ್ಲ ಲೆಕ್ಕಕ್ಕೆ ಹಿಡಿಲಾರ್ದ ತಮ್ಮ ತಮ್ಮ ಲೋಕದೊಳಗೆ ಮುಳುಗಿ ಹೆತ್ತವರು ಕಂಡಂಥ ಆಸೆ, ಕನಸು, ಆಕಾಂಕ್ಷೆಗಳನ್ನೆಲ್ಲ ನೀರಾಗ ಮುಳುಗಿಸಿಬಿಡ್ತಾರೆ. ಅಂತಹ ಮಕ್ಕಳಿಗೆ ನನ್ನದೊಂದು ಮಾತು ನೋಡ್ರಿ, ನಿಮ್ಮ ತಂದೆ ತಾಯಿಯ ಕಣ್ಣುಗಳು ಒದ್ದೆಯಾಗಲು ಬಿಡಬೇಡಿ. ಏಕೆಂದರೆ ಛಾವಣಿಯಿಂದ ನೀರು ಜಿನುಗಿದರೆ ಮನೆಯ ಗೋಡೆಗಳು ದುರ್ಬಲವಾಗುತ್ತವೆ.